ನಿನಗೆ ಏನು ಹೇಳಬೇಕಿಲ್ಲ. ಕಾರಣ ಏನು ಅಂದರೆ, ಏನಾದರೂ ದೊಡ್ಡ ವಿಷಯಗಳು ಹೇಳಿದರೂ ನಿನಗೆ ಅರ್ಥವಾಗೋದಿಲ್ಲ, ನಿನ್ನ ವಯಸ್ಸು ಚಿಕ್ಕದು. ನೀವು ತಪ್ಪುಗಳನ್ನು ಮಾಡಿದ್ದೀಯಾ, ಆದರೆ ಅವು ಕೂಡ ಮುಗ್ಧ ಮನೋಹರವಾಗಿದೆ. ಯಾಕೆಂದರೆ ನೀನು ಮುಗ್ಧ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂತಹ ಹಾಡನ್ನು ಆಯ್ಕೆ ಮಾಡಿಕೊಂಡು ಹಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಆದರೆ ಅದು ನೀನು ಹಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಥಾಯಿ ಭೇದಗಳಿವೆ, ಶ್ರುತಿ ಸೇರ್ತಾ ಇಲ್ಲ, ಬಟ್ ಅದು ಕೂಡ ಚಂದವಾಗಿದೆ. ಸ್ವಲ್ಪ ತಾಳ ದುರಿತವಾಗಿ ಹೋಗ್ತಾ ಇದೆಯಾ, ಎರಡು ಜಾಗಗಳಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದೆಯಾ, ಬಟ್ ಅದೇನು ನಮಗೆ ತಪ್ಪಾಗಿ ಕಾಣಿಸ್ತಾ ಇಲ್ಲ. ಯಾಕೆಂದರೆ ನಿನ್ನ ವಯಸ್ಸಿಗೆ ಈ ಹಾಡನ್ನು ಹಾಡೋದೇ, ಆಯ್ಕೆ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ. ಅದು ತದಿದಾನಿ ನಾನಾರೇರಿರಾ, ಅದು ಎಷ್ಟು ಚೆನ್ನಾಗಿದೆ ನೀನು ಹಾಡೋವಾಗ. ಕೆಲವೊಂದು ಇಂಪ್ರವೈಸೇಷನ್ ಕೂಡ ಹಾಡ್ತಾ ಇದೀಯಾ. ಒರಿಜಿನಲ್ ಆಗಿ ಜಾನಕಿಯಮ್ಮ ಅವರು ಹಾಡದ ಸಂಗತಿಗಳನ್ನು ಕೂಡ ಹಾಡ್ತಾ ಇದೆಯಾ. ಅದು ಇವ್ರಿಗೆ ಹೇಳ್ತಾ ಇದ್ದಾರೆ ನನಗೂ, ಹಂಸಲೇಖ ಅವರು. ಇದು ಯಾರಮ್ಮ ಕಲಿಸ್ಕೊಟ್ಟಿದ್ರು ನಿನಗೂ ಈ ಹಾಡು? ಟೀಚರ? ಅಮ್ಮ ಅವರು ಹಾಗೇನೆ ಹಾಡಿರಬಹುದು. ಅದನ್ನ ಎಲ್ಲಿದ್ದೀರಾ? ನಮಸ್ಕಾರ ರೀ. ನಿಮ್ಮನ್ನೇ ನೋಡ್ತಾ ಕಣ್ಣೆಲ್ಲ ನಿಮ್ಮ ಮೇಲೇ ಇದೆ.
ಈ ಹೆಣ್ಣಿಗೆ ದೊಡ್ಡ ಹೆಣ್ಣಿಗೆ ಚೆನ್ನಾಗಿದೆ. ಆ ಚಿಕ್ಕ ಚಿಕ್ಕ ತಪ್ಪುಗಳು ಅನುಭವದಿಂದಾನೆ ಕರೆಕ್ಷನ್ ಮಾಡ್ಕೋತೀಯ. ಆಮೇಲೆ ಸ್ವಲ್ಪ ನಿಮಗೆ ಹೇಳ್ತೀನಿ, ಅಲ್ಲಿ ಇಲ್ಲಿ ಸ್ವಲ್ಪ ಶ್ರುತಿ ನೋಡ್ಕೋಬೇಕು, ತಾಳ ಪ್ರಮಾಣ ಅಷ್ಟೇ. ಅದು ಬರುತ್ತೆ. ಅದು ಚಿಕ್ಕ ವಯಸ್ಸಲ್ವಾ, ಚಿನ್ನದ ವಯಸ್ಸು. ಅದು ತೆಲುಗಿನಲ್ಲಿ ಚಿನ್ನ ಅಂದರೆ ಚಿಕ್ಕ ಅಂತ ಅರ್ಥ, ಕನ್ನಡದಲ್ಲಿ ಚಿನ್ನ ಅಂದರೆ ಬಂಗಾರ. ಓಕೆ ಬಂಗಾರು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಪ್ರಜ್ಞಾ ತುಂಬ ಸರಿಯಾಗಿ ಹೇಳಿದ್ದಾರೆ ಗುರುಗಳು. ತುಂಬ ಮುದ್ದಾಗಿ ಹಾಡಿದೆ ನೀನು. ಯಾವ ಥರ ಅಂದರೆ ನೀನು ನೋಡಿದ್ರೆ ನೀನು ಆಡುವಾಗ ಈ ಬಣ್ಣದ ಬುಗುರಿ ತಿರುಗ್ತಾ ಇದೆ ಅನ್ನೋ ಥರ ಕಾಣ್ತಾ ಇದೆ. ಒಂಥರ ಬಣ್ಣದ ಬುಗುರಿ ಇರುತ್ತೆ ನೋಡು, ಅದು ತಿರುಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ನಿಶ್ಚಲವಾಗಿರುತ್ತೆ ಅದು. ಅದು ತಿರುಗ್ತಾ ಇರುತ್ತೆ ಅದು. ಆದರೆ ಸ್ವಲ್ಪ ಅದು ಸರಿ ಚಾಟಿಯಿಂದ ಹೊಡೆದಿದ್ರೆ ಆಗ ಸ್ವಲ್ಪ ಹೀಗೆ 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 ಆಗ್ತಾ ತಿರುಗ್ತಾ ಇರುತ್ತೆ, ಅದು ಚೆಂದಾಗಿರುತ್ತೆ. ಹೀಗಾಗಿ ನಿನ್ನ ವಯಸ್ಸಿಗೆ ಸಹಜವಾದ ಸ್ವಲ್ಪ ಓರೆ ಕೋರೆಗಳು, ಹಸಿ ಬಿಸಿಗಳು ಇರ್ತವೆ ಅಲ್ಲಿ. ಅದ್ರ ಜೊತೆಗೆ ಅದು ತಿರುಗಿ 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 ತುಂಬ ಸುಂದರವಾಗಿ ಮೂಡಿ ಬರ್ತೀಯ ನೀನು, ಒಳ್ಳೆ ಗಾಯಕಿಯಾಗಿ. ಆಯ್ತಾ? ಈಗ ತಾನೇ ಈ ಚಿನ್ಮುದ್ರಾಸನ ಹಾಕ್ಕೊಂಡಿರ್ತಾನೆ ಗೊತ್ತಾ ಬಾಲ ಅಯ್ಯಪ್ಪ, ಈಗ ತಾನೇ ಚಿನ್ಮುದ್ರಾಸನದ ಎದ್ದು ನಿಂತ್ಕೊಂಡು ಹಾಗೆ ತಾನೇ ಹಾಡು ಹೇಳ್ತಾ ಇರೋ ಥರ ಇದೆಯಾ ನೀನೀಗ. ಬಾಲ ಅಯ್ಯಪ್ಪ, ನೀವೆಲ್ಲ ತಂದೆ ತಾಯಿಗಳೇ, ನಾವೆಲ್ಲ ತಂದೆ ತಾಯಿಗಳೇ. ಇಷ್ಟು ಪುಟ್ಟ ಮಗು ಅಷ್ಟು ದೊಡ್ಡ ಹಾಡಿದ್ರೆ ನಾವೇನು ಮಾಡ್ತೀವಿ? ಇವತ್ತೇ ಎದೆ ತುಂಬಿ ಹಾಡುವನು ಫೈನಲ್ಸು, ಇವಳೇ ವಿನ್ನರು ಅಂದರೂ ಕೂಡ ನೀವು ಒಪ್ಕೋತೀರಿ, ನಾವು ಒಪ್ಕೋತೀವಿ ಅಲ್ಲಮ್ಮ. ಉದಯ್ ಶಂಕರ್ ಇಸ್ ಎ ಗ್ರೇಟ್ ರೈಟರ್ ಆ್ಯಂಡ್ ಗ್ರೇಟ್ ಅಸೆಟ್ ಆಫ್ ಕನ್ನಡ ಇಂಡಸ್ಟ್ರಿ. ಅಂತ ದೊಡ್ಡ ಹಾಡನ್ನು ಹಾಡಿದ್ಯಾ ನೀನು ತಾಯಿ, ನಿನಗೆ ಶುಭವಾಗಿದೆ. ನಿನ್ನ ನಗುವೇ ಸಾಕು. ನೀನು ಯಾವುದಾದ್ರೂ ಕಾಂಪಿಟೇಷನ್ನಲ್ಲಿ ನಗ್ನಗ್ತಾ ಹಾಡ್ಬಿಟ್ಟು ನಿನಗೆ ಪ್ರೈಸ್ ಕೊಟ್ಬಿಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.